ಡೆವಲಪ್ ಮಾಡ್ತೀವಿ, ನೀರು ಕೊಡ್ತೀವಿ, ಕರೆಂಟ್ ಕೊಡ್ತೀವಿ ಅಂತ. ಬಟ್ ನಮ್ಮಲ್ಲಿ ಆ ತರ ಇಲ್ಲ. 24 hours ಕರೆಂಟು ಇದೆ, ನೀರು ಇದೆ. ವೀಕ್ಷಕರೇ, ಇವತ್ತು ನಾವು ನೆಲಮಂಗಲದ ಹತ್ರ ಇರುವಂತಹ ಜನಪ್ರಿಯ ಆಶಾ ರೆಸಿಡೆನ್ಸಿನಲ್ಲಿ ಇದ್ದೀವಿ. ಈ ರೆಸಿಡೆನ್ಸಿ ಬಗ್ಗೆ ನಿಮ್ಗೆ ಸಾಕಷ್ಟು ಡೀಟೇಲ್ಸ್ ನ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಯಾರಿಗಾದ್ರು ಸೈಟ್ ತಗೋಬೇಕು ಅಥವಾ ಮನೆ ಕಟ್ಟಬೇಕು ಅಂತ ಆಸೆಗಳಿತ್ತು ಅಂತಂದ್ರೆ ನಮ್ ಜೊತೆ ನಾಗರಾಜ್ ಅವರು ಇದ್ದಾರೆ. ಈ ಲೇಔಟ್ಸ್ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ನ ನಿಮ್ಗೆ ಕೊಡ್ತಾರೆ. ಈ ಲೇಔಟ್ಸ್ ಬಗ್ಗೆ ಎಷ್ಟು ಸೈಟ್ಗಳಿದಾವೆ, ಏನ್ ರೇಟ್ ಇದೆ, ಇಲ್ಲಿ ಏನೆಲ್ಲ ಅನುಕೂಲಗಳಾಗುತ್ತೆ, ಇದನ್ನ ತಕೊಂಡ್ರೆ ನಿಮ್ಗೆ ಡಬಲ್ ರೇಟ್ ಹೇಗಾಗುತ್ತೆ, ಒಂದಿಷ್ಟು ದಿನ ಆದ್ಮೇಲೆ ಮನೆಗಳು ಕಟ್ಟೋದಿತ್ಯಾ, ಇಲ್ಲ ನೀವು ಏನಾದ್ರು ರೀಸೇಲ್ ಮಾಡೋದಕ್ಕಿಂತ ಎಲ್ಲದಕ್ಕೂ ಕೂಡ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಾಗರಾಜ್ ಅವರೇ, ಈಗ ನಿಮ್ದೊಂದು ಲೇಔಟ್ ನಾವು ನೋಡಿದ್ವಿ, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಎಲ್ಲದಕ್ಕಿಂತ ಹೇಳ್ಬೇಕಂದ್ರೆ ನೆಲಮಂಗಲ ಮೇನ್ ರೋಡ್ ಇಂದ ನಿಮ್ ಲೇಔಟ್ ಗೆ ಸಖತ್ ಈಸಿ ಆಕ್ಸೆಸ್ ಅಂತ ಹೇಳ್ಬೋದು. ಯಾಕೆಂದ್ರೆ ಕೆಲವೊಂದು ಲೇಔಟ್ಸ್ಗೆ ಹೋಗ್ಬೇಕಂತಂದ್ರೆ ನಾವು ಸಖತ್ ಕಷ್ಟ ಪಡ್ಬೇಕು, ಬಟ್ ಈಸಿಯಾಗಿ ರೋಡ್ ಇದೆ, ಅದೊಂದು ಹಾಫ್ ಕಿಲೋಮೀಟರ್ ಮತ್ತೆ ಡೈರೆಕ್ಟ್ ರೋಡ್ ಇರೋದ್ರಿಂದ ಈಸಿಯಾಗಿ ಬರ್ಬೋದು. ಈ ಲೇಔಟ್ ಏನೇನ್ ಸ್ಪೆಷಾಲಿಟಿ ಇದೆ ಜನರಿಗೆ ಏನಾದ್ರು ತಗೋಬೇಕು ಅಂತ? ಟೋಟಲಿ ಇದು ಬಂದ್ಬಿಟ್ಟು ನಿಮ್ಗೆ 5.5 ಎಕರೆ ಲ್ಯಾಂಡ್ ಸರ್. 5.5 ಎಕರೆ ಲ್ಯಾಂಡ್ ಅಲ್ಲಿ ನಾವೀಗ ಟೋಟಲಿ ಫಾರ್ಮ್ ಲ್ಯಾಂಡ್ ಅಂತ ವಿಲ್ಲಾ ಪ್ಲಾಟ್ಸ್ ಅಂತ ಮಾಡ್ತಾರೆ, ವಿಲ್ಲಾ ಫಾರ್ಮ್ ಲ್ಯಾಂಡ್ ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ 5.5 ಗುಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಟೋಟಲ್ 30 ಸೈಟ್ಸ್ ಬರುತ್ತೆ, 30 ಸೈಟ್ ಬರುತ್ತೆ. 30 ಸೈಟ್ ಅಲ್ಲಿ ಈಗ ನಾವು ಅಂದ್ರೆ ಸ್ಕೆಚ್ ಮಾಡಿ ಮಾಡ್ತಾ ಇರೋದು. 5.5 ಗುಂಟೆಗೆ ಸ್ಕೆಚ್ ಮಾಡಿ ಟೋಟಲ್ ಮಾಡ್ತಾ ಇರೋದು. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ 5,700 ಅಡಿಯಿಂದ ಸ್ಟಾರ್ಟ್ ಆಗುತ್ತೆ ಸರ್. 5,700 ಅಡಿಯಿಂದ 5,700 ಸ್ಟಾರ್ಟ್ ಆಗಿ ಅಪ್ ನಿಮ್ಗೆ 10,000 ತನಕ ಐತೆ. ಸೊ ಯಾರು ಯಾವ ಡೈಮೆನ್ಷನ್ ಬೇಕಾದ್ರೆ ತಗೋಬಹುದು. ಈಸ್ಟ್ ಇದೆ, ವೆಸ್ಟ್ ಇದೆ, ನಾರ್ತ್ ಇದೆ, ಸೌತ್ ಇದೆ, ಎಲ್ಲಾ ತರ ಡೈರೆಕ್ಷನ್ಸ್ ಇದೆ. ಸೊ ನಿಮ್ಗೆ ಡೈಮೆನ್ಷನ್ಸ್ ಯಾವ, ಕೆಲವರು ಲೆಫ್ಟ್ ಈಸ್ಟ್ ಅಂತಾರೆ, ಕೆಲವರು ವೆಸ್ಟ್ ಅಂತಾರೆ, ಕೆಲವರು ಸೂರ್ಯ ಭಾಗ, ಈ ತರದೆಲ್ಲ ಯಾರ್ಯಾರು ಇರ್ತಾರೆ ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ನೀವು ಮಾಡಿದೀರಾ? ಹೌದು ಸರ್. ಓಕೆ. ಇನ್ ಕೇಸ್ ಇವಾಗ ಸೈಟ್ ಗಳೇನಾದ್ರು ಬೇಕು ಅಂತಂದ್ರೆ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು, ಏನೆಲ್ಲ ಫೆಸಿಲಿಟೀಸ್ ಅವ್ರಿಗೆ ಸಿಗುತ್ತೆ ಸರ್? ಆಕ್ಚುಲಿ ನಿಮ್ಗೆ ಸೈಟ್ಸ್ ಅಂತಂದ್ರೆ ನೀವು ನೋಡಿ, ನಮ್ದು ಬಂದ್ಬಿಟ್ಟು ಆಫೀಸ್ ಇಲ್ಲಿ ಬಗಲ್ಗುಂಟೆ ಹತ್ರ ಇದೆ ಆಫೀಸ್. ಸೊ ಯಾರೋ ವಿಸಿಟ್ ಮಾಡ್ಬೇಕಂತ ಪ್ರಾಪರ್ಟಿನ, ಸೊ ಬಗಲ್ಗುಂಟೆ ನಮ್ಮ ಆಫೀಸ್ ಹತ್ರ ಬಂದ್ರೆ ಸಾಕು, ಅಲ್ಲಿಂದ ನಾವು ಪಿಕಪ್ ಡ್ರಾಪ್ ಮಾಡ್ತೀವಿ. ಸೊ ಜೊತೆಗೆ ಇನ್ ಕೇಸ್ ಅವರೇ ಬರ್ತೀವಿ ಅಂದ್ರೂ ಕೂಡ ಲೊಕೇಶನ್ ಹಾಕಿದೀವಿ, ಈಗ ಸ್ಕ್ರೀನ್ ಮೇಲೆ ಬರ್ತಂತ ನಂಬರ್ ಕೂಡ ನೀವು ಕಾಲ್ ಮಾಡಬಹುದು. ಸೊ ಕಾಲ್ ಮಾಡೋದು ನಾವು ಏನೋ ಮಧ್ಯದಲ್ಲಿ ನೆಲಮಂಗಲ ಎಲ್ಲಾದ್ರೂ ಬಂದ್ರು ಕೂಡ ಅಲ್ಲಿಂದ ನಾವೀಗ ಅರೇಂಜ್ ಮಾಡಿ ಪಿಕಪ್ ಮಾಡಿ ಡ್ರಾಪ್ ಮಾಡಿ ತೋರಿಸ್ತೀವಿ ಸರ್. ಈಗ ಸ್ಕ್ವೇರ್ ಫೀಟ್ ಲೈಕ್ ರೇಟ್ ಎಲ್ಲ ಹೇಗೆ ಅದು? ಲೈಕ್ ಫೋನ್ ಅಲ್ಲಿ ನೀವು ಬಂದು ಭೇಟಿ ಮಾಡಿದಾಗ ಹೇಳ್ತೀರಾ, ಲೈಕ್ ಇವಾಗ ಏನಾದ್ರು ಕಸ್ಟಮರ್ ಏನಾದ್ರು ಸರ್ಟನ್ ಐಡಿಯಾಸ್ ಬೇಕಂದ್ರೆ? ಸರ್ ಆಕ್ಚುಲಿ ನಾವು ಇದು ಕೋಟ್ ಮಾಡ್ತಾ ಪ್ರೈಸ್ ಬಂದ್ಬಿಟ್ಟು ಈಗ ಜಸ್ಟ್ 1,500 rupees ಪರ್ ಫೀಟ್ ಲೆಕ್ಕದಲ್ಲಿ ಮಾಡ್ತಾ ಇದೀವಿ. ಸೊ ಇದು ಕೂಡ ನೆಗೋಷಿಯಬಲ್ ಇದೆ, ಓಕೆನಾ? ಸೊ ನಿಮ್ಮ ಚಾನಲ್ ಕಡೆಯಿಂದ ಬರ್ತಾ ಇರುವಂತವ್ರಿಗೆ ಸೊ ಡೈರೆಕ್ಟ್ ಆಗಿ 100 ರೂಪಾಯಿ ಡಿಸ್ಕೌಂಟ್ ಕೂಡ ಕೊಡ್ತೀವಿ. ವೀಕ್ಷಕರ, ಆಕ್ಚುಲಿ ಹೇಳ್ಬೇಕಾದ್ರೆ ದಿ ಬೆಸ್ಟ್ ಪ್ರೈಸ್ ಅಂತ ಕೂಡ ಹೇಳ್ಬೋದು. ಎಲ್ಲದಕ್ಕಿಂತ ಫಸ್ಟ್ ನಾನು ಹೇಳಿದೆ ನೆಲಮಂಗಲದಲ್ಲಿ ಹತ್ರ ಇರುವಂತದ್ದು, ಅಂದ್ರೆ 2 ಕಡೆ ರಿಂಗ್ ರೋಡ್ಗೆ, ಈಗ ತುಮಕೂರು ರೋಡ್ ಆಗಿರ್ಬೋದು, ಇಲ್ಲ ಹಾಸನ್ ರೋಡ್ ಆಗಿರ್ಬೋದು, 2 ಕಡೆಗೂ ಒಳ್ಳೆ ಸೆಂಟರ್ ಅಂತ ಹೇಳ್ಬೋದು. ಇಲ್ಲಿ ಏನಾದ್ರು ನೀವು ಇನ್ವೆಸ್ಟ್ ಮಾಡಿದ್ರೆ ಆ ಇನ್ವೆಸ್ಟ್ಮೆಂಟ್ ಯಾವತ್ತೂ ಕೂಡ ಲಾಸ್ ಆಗಲ್ಲ. ಯಾಕೆ ಅಂತಂದ್ರೆ ನೀವು ಕೇಳಿರ್ತೀರಾ, ಚಿನ್ನ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಯಾವುದಕ್ಕೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅದು 1 ವರ್ಷ ಆದ್ಮೇಲೆ ಡಬಲ್ ಆಗುತ್ತೆ ಹೊರತು ಯಾವತ್ತೂ ಡಿಕ್ರೀಸ್ ಆಗಲ್ಲ. ಇದೊಂದು ಪ್ಲಸ್ ಪಾಯಿಂಟ್ ಅಂತ ಕೂಡ ನಿಮ್ಗೆ ಹೇಳ್ಬೋದು. ಸರ್, ಈಗ ಈ ಲೇಔಟ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ಸೈಟ್ ತಗೊಳ್ತಾರೆ, ಏನೆಲ್ಲ ಫೆಸಿಲಿಟೀಸ್ ಇಟ್ಟಿದ್ದೀರಾ? ಸರ್ ನಾನು ಫಸ್ಟ್ ಹೇಳಿದಂಗೆ ನಿಮ್ಗೆ ಇದು ಟೋಟಲಿ ವಿಲ್ಲಾ ಪ್ಲಾಟ್ಸ್ ಅಂತ ಹೇಳಿದೆ, ಫಾರ್ಮ್ ಲ್ಯಾಂಡ್ ವಿಲ್ಲಾ ಪ್ಲಾಟ್ಸ್ ಅಂತ ಹೇಳಿದ್ವಿ. ಸೊ ಟೋಟಲಿ ನಿಮ್ಗೆ ನಾನೀಗ ಆಲ್ರೆಡಿ ಮಾರ್ಕೆಟ್ ಮಾಡಿದೀನಿ ಸರ್. ಒಂದ್ ಸ್ಟೋನ್ ಇಂದ ಒಂದು ಸ್ಟೋನ್ ಈಗ ನೋಡ್ತಾ ಇದ್ದೀವಿ ನೀವು, ಎಲ್ಲೋ ಸ್ಟೋನ್ ಟು ಎಲ್ಲೋ ಸ್ಟೋನ್ ಅಂತ. ಇದು ನಿಮ್ಗೆ ಆಲ್ಮೋಸ್ಟ್ 6,000 ಅಡಿ ಬರುತ್ತೆ. ಈ 6,000 ಅಡಿಗೆ ನಿಮ್ಗೆ ನೀವು ಒಂದ್ ಕಡೆ ಮನೆ ಕಟ್ಕೊಂಡು ಮಿಕ್ಕಿದೆಲ್ಲ ನೀವು ಗಾರ್ಡನ್ ತರ ಪ್ಲಾಂಟೇಶನ್ ಮಾಡ್ಕೋಬಹುದು, ಪ್ಲಾಂಟೇಶನ್ ಮಾಡಬಹುದು. ಇಲ್ಲಾಂದ್ರೆ ನೀವೇನು ಖಾಲಿ ಬಿಡ್ ತರ ಬಿಟ್ಕೋಬಹುದು. ಒಂದು 30x30 ಅದ್ರ 30-40 ನೀವು ಮನೆ ಕಟ್ಟಿ ಮಿಕ್ಕಿದೆಲ್ಲ ಸ್ಪೇಷಿಯಸ್ ಆಗಿ ನೀವು ಓಪನ್ ಏರಿಯಾ ಬಿಟ್ಕೋಬಹುದು ಸರ್. ಜೊತೆಗೆ ಇಲ್ಲಿ ನಾವು ಕೊಟ್ಟಿರೋ ಅಮ್ಯುನಿಟೀಸ್ ವೈಸ್ ನೀವು ನೋಡೋದಾದ್ರೆ ನೀವು ಎಕ್ಸಾಕ್ಟ್ ನೋಡ್ತಾ ಇರುವಂತದ್ದು 30 ಅಡಿ ರೋಡ್ ಮಾಡಿದೀವಿ, 30 feet ವೈಡ್ ಅಂಡ್ ರೋಡ್ ಇದೆ. ಜೊತೆಗೆ 2 ಬೋರ್ವೆಲ್ ಇದೆ, 2 ಬೋರ್ವೆಲ್ ಇದೆ, ಟ್ರಾನ್ಸ್ಫಾರ್ಮರ್ ಇದೆ, ಎಲೆಕ್ಟ್ರಿಸಿಟಿ 24 hours ಕರೆಂಟ್, ಯಾವುದೇ ರೀತಿ ಇದು ಪ್ರಾಬ್ಲಮ್ ಇಲ್ಲ, ಎಲೆಕ್ಟ್ರಿಸಿಟಿ ಸಮಸ್ಯೆ ಇಲ್ಲ. ಆಲ್ರೆಡಿ ಸ್ಟಾರ್ಟ್ ಆಗಿ ಕನೆಕ್ಷನ್ ಕೊಟ್ಟಿದ್ದೀರಾ? ಹೌದು ಸರ್. ಮತ್ತೆ ನಿಮ್ಗೆ ನೀರಿಗಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ನೋಡ್ತಾ ಇದ್ದಂಗೆ ನಿಮ್ಗೆ 8 ಅಡಿ ನಿಮ್ಗೆ ಟೋಟಲ್ ಕಾಂಪೌಂಡ್ ವಾಲ್ ಇದೆ, ಜೊತೆಗೆ ನಿಮ್ಗೆ ಎಂಟ್ರೆನ್ಸ್ ಆರ್ಚ್ ವಿತ್ ಸೆಕ್ಯೂರಿಟಿ. ಓಕೆನಾ? ಸೊ ಈ ತರ ನಿಮ್ಗೆ ಫುಲ್ ಗೇಟೆಡ್ ಕಮ್ಯುನಿಟಿ ವಿಲ್ಲಾ ಪ್ಲಾಟ್ಸ್ ಅಂತ ಮಾಡಿರುವಂತದ್ದು ಲೇಔಟ್ ಇಲ್ಲಿ. ಓಕೆ. ಜೊತೆಗೆ ಇಲ್ಲಿ ನಿಮ್ಗೆ ಸಪರೇಟ್ ಆಗಿ ಇಷ್ಟು ಜನ ಈಗ 30 ಸೈಟ್ ಬರ್ತಾರೆ, 30 ಸೈಟ್ ಇದ್ದ ಈಗ ಸ್ವಲ್ಪ ಬಂದು ಸ್ಟೇ ಆಗ್ತಾರೆ, ಜನ ಮನೆ ಕಟ್ಕೊಂತಾರೆ ಅಂತವ್ರಿಗೆ. ಈಗ ಏಜ್ ಆದವ್ರು ಇರ್ತಾರೆ, ಮತ್ತೆ ಮಕ್ಳು ಇರ್ತಾರೆ, ಇವ್ರಿಗೆಲ್ಲ ಆಟ ಆಡಕ್ಕೆ ಇದು ಬೇಕು, ಪಾರ್ಕ್ ಬೇಕಾಗುತ್ತೆ. ಸೊ ಇಲ್ಲಿ ಮರ ಐತಲ್ಲ, ಈ ಮರದ ಹತ್ರ ಬಂದ್ಬಿಟ್ಟು ನಾವು ಈಗ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಮಾಡ್ತಿದ್ವಿ, ಜೊತೆಗೆ ಪಾರ್ಕು ಮಾಡ್ತಾ ಇದೀವಿ, ಮತ್ತೆ ಟೆಂಪಲ್ ಕೂಡ ಇಲ್ಲೇ ಇದೆ, ದೇವಸ್ಥಾನ ಇದೆ, ಎಲ್ಲಾ ತರದ ಅಮ್ಯುನಿಟೀಸ್ ಇಲ್ಲೇ ಇದೆ. ಅಂದ್ರೆ ಇದು ಟೋಟಲಿ ಗೇಟೆಡ್ ಕಮ್ಯುನಿಟಿ ವಿಲ್ಲಾ ಪ್ಲಾಟ್ಸ್ ಅಂತ ಇಲ್ಲಿ ಮಾಡಿರುವಂತದ್ದು ನಾವು. ಸೊ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಒಂದ್ ಬ್ಯೂಟಿಫುಲ್ ಪ್ಯಾಕೇಜ್ ಅಂತಾನೆ ಕೂಡ ಹೇಳ್ಬೋದು. ನೀವು ಒಂದ್ಸರಿ ನಾನ್ ಹೇಳೋದ್ಕಿಂತ, ಯಾಕಂದ್ರೆ ತಗೊಳ್ಬೇಕಾಗಿರೋರು ನೀವು, ನಿಮ್ಗೆ ಒಂದು ಡ್ರೀಮ್ ಇರುತ್ತೆ ಅಂದ್ರೆ ಒಂದ್ಸರಿ ವಿಸಿಟ್ ಮಾಡಿ.
ವಿಸಿಟ್ ಮಾಡಿ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಅವರೇ ಪಿಕಪ್ ಡ್ರಾಪ್ ಕೂಡ ಮಾಡ್ತಾರೆ, ಇಲ್ಲ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿದ್ರು ಕೂಡ ಅವರೇ ಎಲ್ಲನೂ ಕೂಡ ಗೈಡ್ ಮಾಡ್ತಾರೆ. ಈ ಒಂದು ಜಾಗಕ್ಕೆ ಬಂದು ಜಾಗ ಹೇಗಿದೆ, ಅವ್ರು ಮಾಡಿರೋ ರೀತಿ ಹೇಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದಾರೆ. ಅವ್ರು ಹೇಳಿದ್ರು ಅವಾಗಲೇ ವಾಟರ್ ಫೆಸಿಲಿಟೀಸ್ ಆಗಿರ್ಬೋದು, ಮತ್ತೆ ಎಲೆಕ್ಟ್ರಿಸಿಟಿ ಫೆಸಿಲಿಟೀಸ್ ಆಗಿರ್ಬೋದು, ಮತ್ತೆ ಇನ್ನೊಂದು ಜೊತೆಗೆ ಹೇಳಿದ್ರು ಪಾರ್ಕು, ಮತ್ತೆ ಚಿಲ್ಡ್ರನ್ಗೆ ಆಟ ಆಡ್ಲಿಕ್ಕೆ ಜಾಗ, ಈ ಥರದ್ದು, ಮತ್ತೆ ಜೊತೆಗೆ ಟೆಂಪಲ್ಲು, ಪ್ರತಿಯೊಂದು ಒಂದು ಮನೆಗೆ ಸುತ್ತಮುತ್ತ ಏನು ಬೇಕು, ಹಾಸ್ಪಿಟಲ್ ಆಗಿರ್ಬೋದು ಇಲ್ಲ ನಿಯರ್ ಬೈ ಸಿಗುತ್ತೆ, ಸ್ಕೂಲು ಕಾಲೇಜುಗಳು ಅದು ಕೂಡ ನಿಯರ್ ಬೈ ಇದೆ ನಿಮಗೆ. ಸೊ ಮೇನ್ ರೋಡ್ ನಾನು ಹೇಳ್ದಂಗೆ ಹೈವೇ ಕೂಡ ಹತ್ರದಲ್ಲಿರೋದ್ರಿಂದ ಎಲ್ಲ ಫೆಸಿಲಿಟೀಸು ಕೂಡ ಈ ಒಂದು ಜಾಗದಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ನೀವೇನಾದ್ರೂ ಈ ತರ ಒಂದು ಕನ್ಸುಗಳು ಕಟ್ಕೊಂಡು ಒಂದು ಬ್ಯೂಟಿಫುಲ್ ವಿಲ್ಲಾ ಮಾಡಬೇಕು, ಒಂದು ಒಳ್ಳೆ ಸೈಟ್ ಬೇಕು, ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಒಂದು ಕನ್ಸಿತ್ತು ಅಂತ ಅಂದ್ರೆ ಈ ಜಾಗಕ್ಕೆ ಬಂದು ಇವ್ರ ಹತ್ರ ಮಾತಾಡಿ ಇನ್ವೆಸ್ಟ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ರಿಯಲಿ ಚೇಂಜಸ್ ಕಾಣ್ಬೋದು ಅಂತ ನಾನು ಹೇಳ್ತೀನಿ ಇಷ್ಟ. ಸರ್, ಕಾಮನ್ ಆಗಿ ಈಗ ಹೇಳಿದ್ರಿ ಒಂದು ವಿಲ್ಲಾಗೆ ಅಥವಾ ಒಂದು ಸೈಟ್ಗೆ ತಗೊಂಡ್ರೆ ಏನೆಲ್ಲ ಫೆಸಿಲಿಟೀಸ್ ಬೇಕು ಅದನ್ನ ಕೊಡಕ್ ರೆಡಿ ಮಾಡಿದ್ರೆ, ಅದ್ರ ಜೊತೆಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಅಂತ ನಮ್ಮ ವೀಕ್ಷಕರಿಗೆ ನೋಡ್ತಿರುವಂತ ಕಸ್ಟಮರ್ಗೆ ಏನೆಲ್ಲ ಸಿಗ್ಬೋದು ಈಗ? ಸರ್, ಈಗ ನೋಡಿ, ನೀವೊಂದು ಪ್ಲಾಟ್ ತಗೊಂಡ್ರೆ ಈಗ ಎಂಟಿ ಬಿಟ್ರೆ ನಿಮ್ಗೆ ಏನು ಪ್ರಯೋಜನ ಇಲ್ಲ. ಹೌದು. ಸೊ ಹಾಗಾಗಿ ನಾವೇನ್ ಮಾಡಿದ್ವಿ, ಇನ್ನು ಅಡ್ವಾನ್ಸ್ ಆಗಿ ನಾವೀಗ ಪ್ಲಾಂಟೇಶನ್ ಮಾಡಿದ್ವಿ ಅಂತಂದ್ರೆ ಈಗ ಫ್ರೂಟ್ಸ್ ಅಂದ್ರೆ ಒಂದು 10 ಟೈಪ್ಸ್ ಆಫ್ ಫ್ರೂಟ್ಸ್ ಹಾಕಿದೀವಿ. ಸೊ ಇನ್ನ ಬೇಕಾದ್ರೆ ಕೂಡ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಕೂಡ ಅದನ್ನು ಕೂಡ ಹಾಕಿ ಕೊಡ್ತೀವಿ. ನೋಡಿ, ಈಗ ತೆಂಗು ಹಾಕಿದೀವಿ, ಗೋ ಹಾಕಿದೀವಿ, ಅಡಿಕೆ ಗಿಡ ಹಾಕಿದೀವಿ, ಮ್ಯಾಂಗೋ ಇದೆ, ಎಲ್ಲಾ ತರ ಗಿಡಗಳು ಈಗ ನಾವು ಹಾಕಿದೀವಿ. ಈಗ ಒಂದು 20 ಟೈಪ್ಸ್ ಆಫ್ ಗಿಡಗಳು ಹಾಕಿದೀವಿ. ಈಗ ಇನ್ ಕೇಸ್ ಏನಾದ್ರು ಕಸ್ಟಮರ್ ಬೇಕಂತ ಇಂಥದೇ ಪರ್ಟಿಕ್ಯುಲರ್ ಬೇಕು. ಈಗ ಕೆಲವರು ಸ್ಯಾಂಡಲ್ವುಡ್ ಕೇಳ್ತಾರೆ, ಹೌದು, ಇನ್ನ ಕೆಲವರು ಕ್ಲೈಂಟ್ಸ್ ಆಲ್ರೆಡಿ ತಗೊಂಡಿರೋರು ಕೂಡ ಕೇಳ್ತಾರೆ ಇಂಥದ್ದು ಹಾಕಿ ಕೊಡಿ ಸರ್ ಅಂತ. ನಾವು ಅದನ್ನು ಕೂಡ ರೆಡಿ ಇದೀವಿ ಈಗ. ಸೊ ಅಂತದ್ ಬೇಕಾದ್ರೂ ಕೂಡ ನಾವು ಹಾಕಿ ಕೊಡ್ತೀವಿ. ಜೊತೆಗೆ ಇಲ್ಲಿ ನಮ್ಮಲ್ಲಿ ಮೇಂಟೆನೆನ್ಸ್ ಕೂಡ ನಾವು 2 ವರ್ಷ ನಾವು ಫ್ರೀ ಮಾಡ್ತೀವಿ. ಸೊ ಯಾವ್ದೇ ರೀತಿ ನೀವೇನು ಬಂದು ನೋಡ್ಬೇಕಂತದೇನಿಲ್ಲ. ನಮ್ಮಲ್ಲೇ ಒಬ್ಬರನ್ನ ಸೆಕ್ಯೂರಿಟಿ ಗಾರ್ಡ್ ಒಬ್ರು ಇರ್ತಾರೆ. ಸೊ ಇದನ್ನ ಗಾರ್ಡನ್ ನೋಡ್ಕೊಳ್ಳಕ್ಕಂತ ಒಬ್ರು ಇಟ್ಟಿದ್ದೀವಿ. ಸೊ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಅಪ್ ಟು 2 years ತನಕ ಗಿಡಗಳೆಲ್ಲ ಬೆಳೆಸೋದಾಗ ನಮ್ದೇ ಜವಾಬ್ದಾರಿ ಇರುತ್ತೆ. ಹೌದೌದು. ಇಲ್ಲಿ ನಿಮ್ಗೆ ಏನೋ ಕ್ಲೀನ್ ಮಾಡೋದಾಗ್ಲಿ, ನೀರ್ ಹಾಕೋದಾಗ್ಲಿ ಎಲ್ಲ ಜವಾಬ್ದಾರಿ ನಮ್ದೇ ಇರ್ತದೆ. ಆಫ್ಟರ್ 2 years ನಾವು ನಿಮ್ಗೆ ಅಸೋಸಿಯೇಷನ್ ಮಾಡ್ಬಿಡ್ತೀವಿ. ಸೊ ಆಫ್ಟರ್ ದೆನ್ ನೀವು ಇದು ಮಾಡ್ಕೋಬೇಕು ಅಂದ್ರೆ ಕ್ಲೈಂಟ್ಸ್ ಮಾಡ್ಕೋಬೇಕು. ಓಕೆ, ನೀವು ಯೂಶಲಿ ನೋಡಿರ್ತೀರ ವೀಕ್ಷಕರೇ, ಎಲ್ಲೋ ಒಂದ್ ಕಡೆ ಏನಾದ್ರು ತಗೋಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ ದುಡ್ಡು ಕೊಟ್ಟ ತಕ್ಷಣ ಒಂದ್ ಸೈಟ್ ನ ಕೈ ಕೊಟ್ಬಿಟ್ಟು ಜನ ಓಡೋಗೋರು ಇದಾರೆ. ಬಟ್ ಇಲ್ಲೋ ನಿಮ್ಗೆ ಪ್ಲಸ್ ಪಾಯಿಂಟ್ ಏನಂತಂದ್ರೆ ಒಂದು ಕನೆಕ್ಟೆಡ್ ಫ್ಯಾಮಿಲಿ ಎನ್ವೈರನ್ಮೆಂಟ್ ಅಂತ ಹೇಳ್ಬೋದು. ನೀವು ಇವಾಗ ದುಡ್ಡು ಕೊಟ್ಟು ಸೈಟ್ ತಗೊಂಡ್ರು ಕೂಡ ನೆಕ್ಸ್ಟ್ ಕೂಡ ಒಂದು 2 to 3 years ತನಕ ಇವರೇ ಕೂಡ ಮೇಂಟೆನೆನ್ಸ್ ಕೂಡ ಮಾಡ್ಕೊಡ್ತಾರೆ. ಒಂದು ಅದ್ರ ಜೊತೆಗೂ ಕೂಡ ಆಮೇಲೆ ಅಸೋಸಿಯೇಷನ್ ಕ್ರಿಯೇಷನ್ ಮಾಡೋದು, ಇಲ್ಲ ನಿಮ್ಗಳಿಗೆ ಏನೆಲ್ಲ ಅನುಕೂಲ ಬೇಕು ಅದನ್ನ ಒದಗಿಸ್ಕೊಡೋದು, ಪ್ರತಿಯೊಂದನ್ನು ಕೂಡ ಪಿನ್ ಟು ಪಿನ್ ನಿಮ್ ಜೊತೆನೆಲ್ಲ ಇದ್ದು ಆ ಒಂದು ಸಹಾಯನ ಮಾಡ್ಲಿಕ್ಕೆ ಇವ್ರು ರೆಡಿ ಇದ್ದಾರೆ. ಇದೊಂದು ನಿಮ್ಗೆ ಒಂದೊಳ್ಳೆ ಸರ್ವಿಸ್ ಅಂತ ಕೂಡ ಹೇಳ್ಬೋದು. ಎಸ್ಪೆಷಲಿ ಈ ಜಾಗದಲ್ಲಿ ಇದೊಂಥರ ಹಾರ್ಟ್ ಆಫ್ ಸೆಂಟರ್ ಅಂತಾನು ಕೂಡ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಲೊಕೇಶನ್. ನಾನು ಹೇಳಲಿಕ್ಕೆ ಈಸಿ ಆಗಿರ್ಬೋದು, ಬಟ್ ನಾನು ಒಂದು ರಿಕ್ವೆಸ್ಟ್ ಮಾಡೋದು ನಿಮಗೆ, ಯಾವಾಗಾದ್ರು ನಿಮ್ಗೆ ಏನಾದ್ರು ಆ ಥರ ಸೈಟ್ ತಗೊಳ್ಳೋ ಆಸೆಗಳಿತ್ತು ಅಂದ್ರೆ ಬಿಡುವಿದ್ದಾಗ ಸಾಟರ್ಡೆ ಸಂಡೇ ಎನಿ ಡೇ ನೀವು ಫ್ರೀ ಇದ್ದಾಗ ಒಂದ್ಸರಿ ಈ ಜಾಗಕ್ಕೆ ವಿಸಿಟ್ ಮಾಡಿದ್ರೆ ಸಾಕಷ್ಟು ಡೀಟೇಲ್ಸ್ನ ಕೊಡ್ತಾರೆ. ಡಾಕ್ಯುಮೆಂಟೇಶನ್ ಆಗಿರ್ಬೋದು, ಲೋನ್ಗಳಾಗಿರ್ಬೋದು, ಹೇಗೆ ಏನು ಅಂತ ಪ್ರತಿಯೊಂದನ್ನು ಕೂಡ ಪಿನ್ ಟು ಪಿನ್ ಅವರೇ ಗೈಡ್ ಮಾಡಿ ಅವರೇ ಸಪೋರ್ಟ್ ಕೂಡ ಮಾಡ್ತಾರೆ. ಓನ್ಲಿ ಡೆಸಿಷನ್ ಮೇಕರ್ ನೀವಾಗಿರ್ತೀರ. ನಿಮ್ಗೆ ಏನ್ ಬೇಕು ಅದನ್ನ ಅವ್ರ ಹತ್ರ ಹೇಳ್ಕೊಂಡ್ರೆ ಅದ್ರ ತಕ್ಕನಾಗಿ ಸರ್ವಿಸ್ ಕೊಡೋದು ಅವ್ರ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು. ನಿಮ್ಮ ಕನಸಿನ ಮನೆ ಅಥವಾ ಭವಿಷ್ಯದ ಸುರಕ್ಷತೆ ಹೂಡಿಕೆಗೆ ಒಂದು ಪರಿಪೂರ್ಣ ಸ್ಥಳ ಹುಡುಕ್ತಿದ್ದೀರಾ? ಹಾಗಾದ್ರೆ ಪರಿಚಯಿಸಿಕೊಳ್ಳಿ, ಜನಪ್ರಿಯ ಪ್ರಾಪರ್ಟೀಸ್ ಪ್ರಸ್ತುತಪಡಿಸೋ ಆಶಾ ರೆಸಿಡೆನ್ಸಿ. ನೆಲಮಂಗಲದ ಸಮೀಪ 2 ಕಡೆ ರಿಂಗ್ ರೋಡ್ ಬಳಿ ತುಮಕೂರು ಹಾಸನ ರಸ್ತೆಗೆ ಸುಲಭ ಸಂಪರ್ಕ. 5.5 ಎಕರೆ ವಿಶಾಲ ಲೇಔಟ್ನಲ್ಲಿ ಕೇವಲ 30 ಪ್ರೀಮಿಯಂ ಸೈಟ್ಗಳು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮುಖ ಸೈಟ್ಗಳು, 24 ಗಂಟೆ ವಿದ್ಯುತ್, ನೀರು, ಉತ್ತಮ ರಸ್ತೆ, ಶಾಂತ ಹಾಗೂ ಹಸಿರು ವಾತಾವರಣ. ಪ್ರತಿ ಚದರ ಅಡಿಗೆ ಕೇವಲ ₹1,500 ಮಾತ್ರ. ಫಾರ್ಮ್ ಲ್ಯಾಂಡ್ ಮತ್ತು ವಿಲ್ಲಾ ಫ್ಲಾಟ್ಗಳು ಲಭ್ಯ. ಸೈಟ್ ವೀಕ್ಷಣೆಗೆ ಪಿಕಪ್ ಡ್ರಾಪ್ ಸೌಲಭ್ಯ. ಹಿಂದೆ ಸಂಪರ್ಕಿಸಿ. ಆಶಾ ರೆಸಿಡೆನ್ಸಿ, ನಿಮ್ಮ ಭವಿಷ್ಯದ ಭದ್ರನೆಲೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.